ನೀವು ದೇವರ ಹತ್ರ ಬಂದು ಅದ್ ಕೊಡು ಇದು ಕೊಡು ಕೇಳಬೇಡಿ. ಯಾಕೆ ಗೊತ್ತಾ, ನೀವು ಬರಕ್ ಮುಂಚೆನೆ ನಿಮ್ಗೇನ್ ಕೊಡ್ಬೇಕು ಅಂತ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದ್ಸತಿ ಅವನು ಫಿಕ್ಸ್ ಆದ್ಮೇಲೆ ನೀವು ಇನ್ನೇನ್ ತಿಪ್ಪುರ್ಲಾಗ ಹೊಡೆದು ಸರ್ವ ಸೇವೆ ಮಾಡಿ ಕನಕಾಭಿಷೇಕ ಮಾಡಿದ್ರು ನಿಮ್ಗೆ ಕೊಡಲ್ಲ. ಹಾಗಾದ್ರೆ ದೇವರನ್ನ ಏನ್ ಕೇಳಿ, ಸ್ವಾಮಿ ನೀನ್ ನಂಗೆ ಕೊಡೋದು ಬೇಡ, ನಂಗೆ ಒಂದೇ ಒಂದು ಬಾಕಿ ಇದೆ, ಅದೇನಂದ್ರೆ ನೀನೇ ನನ್ಗೆ ಬೇಕು, ನೀನು ನನ್ನ ಹೃದಯದಲ್ಲಿ ಕಾಣಿಸು, ನಂಗೆ ಅಟ್ ಸಾಕು. ಹೀಗ ಅನ್ಬೇಕೇ ವಿನ ದೇವ್ರು ಕೊಟ್ಟ ಮೇಲೂ ಎಲ್ಲ ಆಯ್ತು ಸ್ವಾಮಿ ಅದೊಂದೇ ಮಗಳಿಗೊಂದು ಸೈಟ್ ಆಗ್ಬೇಕು, ಅದೊಂದೇ ವರ ಒಂದ್ ಸಿಗ್ಬೇಕು, ಇದಕ್ಕೊಂದು ಹೆಣ್ಣು ಇದೇ ಅನ್ಕೊಂಡು ಕುಕ್ಕರ್ ಬಡ್ದಿದ್ವಿ ಅಂದ್ರೆ ಮುಗೀತ್ ನಮ್ ಕತೆ ಅಷ್ಟೊಳಗೇ ಇರ್ಬೇಕು. ದೇವ್ರಿಗೆ ಅನ್ಬೇಕು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನನ್ನ ಕೊರತೆ ಒಂದೇ, ಅದೇನಂದ್ರೆ ನೀನು ಇಲ್ಲ ಅನ್ನುವ ಕೊರತೆ ಬಿಟ್ರೆ ಇನ್ಯಾವ ಕೊರತೆಯೂ ನನಗಿಲ್ಲ ಅಂತ ಆ ಭಗವಂತನನ್ನ ಹೊರತುಪಡಿಸಿ ಉಳಿದ ವಸ್ತುಗಳನ್ನ ಹೇಯ, ಇದು ಪ್ರಿಯ ಅಲ್ಲ, ಇವೆಲ್ಲ ಹೇಯ, ಇದು ಸಾಕು 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 ಅಂತ ಸಾಕು ಅನ್ನುವ ಬುದ್ಧಿ ದೇವರು ಕೊಟ್ಟಾಗ ಭಗವಂತ ಬೇಕು ಅನ್ನುವ ಬುದ್ಧಿ ಬರತ್ತೆ.